ಫೆಬ್ರವರಿ 26ರಂದು ನಮ್ಮ ಕರ್ನಾಟಕದ ಹುಡುಗಿ ಅಂತಾನೆ ತಮ್ಮ ಕೆರಿಯರ್ ಅನ್ನ ಶುರು ಮಾಡಿದಂತಹ ರಶ್ಮಿಕಾ ಮಂದಣ್ಣ ಅವರು ತಮ್ಮ ಬಹುಕಾಲದ ಗೆಳೆಯ ವಿಜಯ್ ದೇವರಕೊಂಡ ಜೊತೆ ಉದಯಪುರದಲ್ಲಿ ಅದ್ದೂರಿಯಾಗಿ ಮದುವೆ ಆಗ್ತಾರೆ. ಆ ಮದುವೆ ತೀರಾ ಖಾಸಗಿತನದಿಂದ ಇರುತ್ತೆ. ಅವರ ಕುಟುಂಬದವರು ಮಾತ್ರ ಸೇರ್ಕೊಂಡಿರ್ತಾರೆ ಆ ಒಂದು ಮದುವೆ ಸಮಾರಂಭದಲ್ಲಿ. ಹಾಗೆ ಆಚೆಗಡೆ ಯಾರ್ಯಾರಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಅಂದ್ರೆ ಅವರ ಒಂದು ಕುಟುಂಬದ ಹೊರಗೆ ಯಾರಿರ್ತಾರೆ, ಸಿನಿಮಾ ನಟರಾಗಿರಬಹುದು ಅಥವಾ ಅವರ ತೀರದ ಹತ್ತಿರದ ಸ್ನೇಹಿತರಾಗಿರಬಹುದು, ಅವ್ರು ಯಾರೂ ಕೂಡ ಆ ಒಂದು ಮದುವೆಯಲ್ಲಿ ಭಾಗಿಯಾಗಿರಲಿಲ್ಲ. ಕೇವಲ ಒಂದಷ್ಟು ಜನಕ್ಕೆ ಮಾತ್ರ ಆಮಂತ್ರಣ ಕೊಟ್ಟಿರ್ತಾರೆ ಉದಯಪುರದಲ್ಲಿ ನಡೆದಿರುವಂತಹ ಮದುವೆಗೆ. ಅದಾದ ನಂತರ ಮತ್ತೆ ಆ ಒಂದು ಮದುವೆಯ ನಂತರವೂ ಕೂಡ ಹಲವು ಕಾರ್ಯಕ್ರಮಗಳು ಹಿಂದಿಂದೇನೆ ನಡೆಯುತ್ತೆ. ಅಂದರೆ ವಿಜಯ್ ದೇವರಕೊಂಡ ಜೊತೆ ಅವರು ಅವರ ಮನೆಗೆ ಹೋಗ್ತಾರೆ, ಅವರ ಊರಿಗೆ ಹೋಗ್ತಾರೆ, ಹಲವು ಪೂಜಾಗಳಲ್ಲಿ ಅವರು ಭಾಗಿಯಾಗ್ತಾರೆ. ಹಾಗೆ ಒಂದಾದ್ಮೇಲೆ ಒಂದು ಕಾರ್ಯಕ್ರಮಗಳು ಮದುವೆಯ ನಂತರ ಸಾಗ್ತಾ ಇರುತ್ತೆ. ಜೊತೆಗೆ ಇನ್ನೂ ಕೂಡ ಅವ್ರ ಮದುವೆ ಸೆಲೆಬ್ರೇಷನ್ಸ್ ಮುಗ್ದಿಲ್ಲ ಅಂತಲೇ ಹೇಳ್ಬೋದು. ನಿನ್ನೆಯೂ ಕೂಡ ಹೈದರಾಬಾದ್ನಲ್ಲಿ ಅದ್ಧೂರಿಯಾಗಿ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಆರತಕ್ಷತೆ ರಿಸೆಪ್ಷನ್ನ ಮಾಡಿಕೊಂಡ್ರು. ಯಾಕಂದರೆ ರಶ್ಮಿಕಾ ಮಂದಣ್ಣ ಈಗ ಕೇವಲ ಒಂದು ಭಾಷೆಯ ನಟಿಯಲ್ಲ, ಆಕೆ ತಮ್ಮ ಸಿನಿಮಾಗಳ ಮೂಲಕ ಕನ್ನಡ ಚಿತ್ರರಂಗ ಆಗಿರಬಹುದು, ತಮಿಳು ಚಿತ್ರರಂಗ ಆಗಿರಬಹುದು, ತೆಲುಗು ಚಿತ್ರರಂಗ ಹಾಗೂ ಹಿಂದಿ ಬಾಲಿವುಡ್ಡಲ್ಲೂ ಕೂಡ ತಮ್ಮ ಪಾದಾರ್ಪಣೆಯನ್ನು ಮಾಡಿರೋದು ಮಾತ್ರ ಅಲ್ಲದೆ ದೊಡ್ಡ ಮಟ್ಟದಲ್ಲೂ ಕೂಡ ಹೆಸರು ಮಾಡಿದ್ದಾರೆ. ಹೀಗಿರುವಾಗ ಸಾಮಾನ್ಯವಾಗಿ ಅವರಿಗೆ ದೊಡ್ಡ ತಾರಾ ಬಳಗದ ಫ್ರೆಂಡ್ಸ್ ಇರ್ತಾರೆ. ಹೀಗಾಗಿ ತಾವೇ ಮದುವೆ ಆಗಿದ್ದಾರೆ, ಅದೊಂದು ಖಾಸಗಿ ತಂದಿಂದ ಕೂಡಿತು. ಹೀಗಾಗಿ ಅವ್ರಿಗೂ ಎಲ್ಲರಿಗೂ ಕೂಡ ಒಂದು ಗೆಟ್ ಟುಗೆದರ್ ಪಾರ್ಟಿ ಅನ್ನೋದನ್ನ ಮಾಡಬೇಕು. ಇನ್ನೊಂದು ಕಡೆ ವಿಜಯ್ ದೇವರಕೊಂಡ ಅರ್ಜುನ್ ರೆಡ್ಡಿ ಸಿನಿಮಾ ಬಂದ ಮೇಲೆ ವಿಜಯ್ ದೇವರಕೊಂಡ ಹೈಪ್ ಅಂತೂ ಹೇಳೋದಕ್ಕಾಗಲ್ಲ ಪದಗಳಲ್ಲಿ. ಅಷ್ಟರ ಮಟ್ಟಿಗೆ ಅವರು ಆ ಸಿನಿಮಾವನ್ನ ಮಾಡಿದ್ದು ತೆಲುಗುವಲ್ಲೇ ಆಗಿರಬಹುದು, ಆದರೆ ಆ ಸಿನಿಮಾ ಭಾರತದಾದ್ಯಂತ ಹೆಸರು ಮಾಡೋ ಥರ ಆಯಿತು ಅವರ ನಟನೆಯ ಮೂಲಕ. ಹೀಗಿರುವಾಗ ಎರಡು ಪ್ಯಾನ್ ಇಂಡಿಯಾ ಸ್ಟಾರ್ಸ್, ಒಂದು ವಿಜಯ್ ದೇವರಕೊಂಡ, ಇನ್ನೊಂದು ರಶ್ಮಿಕಾ ಮಂದಣ್ಣ ಅವರ ಮದುವೆ ಅಂದಾಗ ಅದು ದೊಡ್ಡದಾಗೆ ಆಗಿರುತ್ತೆ, ದೊಡ್ಡದಾಗೆ ಆಗಿದೆ ಕೂಡ. ಆದರೆ ಇದರ ನಡುವೆ ಈ ಒಂದು ವಿಚಾರ ಏನು ಬರ್ತಾ ಇದೆ ಅಂದರೆ, ರಶ್ಮಿಕಾ ಮಂದಣ್ಣ ಅವರು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಅವರು ಮೂಲತಃ ಕೊಡಗಿನವರು, ಹಾಗಾದರೆ ಕರ್ನಾಟಕದವರೇ ಅವರು ಕೂಡ. ಆದರೆ ನಾವು ನಿನ್ನೆ ಅವರ ಒಂದು ರಿಸೆಪ್ಷನನ್ನು ನೋಡಿದಾಗ, ಅವರ ಆರತಕ್ಷತೆಯನ್ನು ನೋಡಿದಾಗ ಅಲ್ಲಿ ಹೆಚ್ಚಾಗಿ ತೆಲುಗು ನಟರು ಬಂದಿರ್ತಾರೆ, ಬಾಲಿವುಡ್ನಿಂದ ಬಂದಿರ್ತಾರೆ, ಹಾಗೂ ತಮಿಳು ಚಿತ್ರರಂಗದಿಂದನೂ ಕೂಡ ಒಂದಷ್ಟು ಜನ ಬಂದಿರ್ತಾರೆ. ಆದರೆ ಅಲ್ಲಿ ಕನ್ನಡದ ನಟರು ಯಾರೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಎಲ್ಲಿ ಒಬ್ಬರು ಆಶಿಕಾ ರಂಗನಾಥ್ ಅವ್ರು ಕಾಣಿಸ್ಕೋತಾರೆ, ಅದು ಬಿಟ್ಟರೆ ಶ್ರೀಲೀಲಾ ಅವ್ರು ಕಾಣಿಸ್ಕೋತಾರೆ. ಅದು ಬಿಟ್ಟು ಯಾವೊಬ್ಬ ಕನ್ನಡದ ನಟನೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಹೆಚ್ಚಾಗಿ ನಾವು ನೋಡೋದಾದರೆ ಈ ಒಂದು ರಶ್ಮಿಕಾ ಮಂದಣ್ಣ ಅವ್ರು ಏನಿದ್ದಾರೆ, ಅವರ ಒಂದು ಸಿನಿಮಾ ಕೆರಿಯರ್ ಶುರುವಾಗಿದೆ ಕಿರಿಕ್ ಪಾರ್ಟಿಯ ಸಾನ್ವಿ ಪಾತ್ರದ ಮೂಲಕ. ಅದರ ಮೂಲಕ ಅವರು ಕರ್ನಾಟಕದ ಕ್ರಶ್ ಆಗ್ತಾರೆ, ಅದಾದ ಮೇಲೆ ಭಾರತದ ಕ್ರಶ್ ಆಗ್ತಾರೆ, ಹಾಗೂ ಅದರ ಮೂಲಕ ಅವರು ನ್ಯಾಷನಲ್ ಕ್ರಶ್ ಆಗ್ತಾರೆ. ಒಂದು ರೀತಿ ಅವರಿಗೆ ಬೇಸ್ಮೆಂಟ್ ಅನ್ನೋದು, ಅವರು ಒಂದು ದೊಡ್ಡ ಅರಮನೆಯ ರೀತಿ ಅವರು ಕಟ್ಕೊಂಡಿದ್ದಾರೆ ಅವರ ಜೀವನವನ್ನು. ಅಂದರೆ ಅದಕ್ಕೆ ಒಂದು ಪಾಯ ಅಂತ ಹಾಕಿದ್ದೆ ನಮ್ಮ ಕರ್ನಾಟಕದಲ್ಲಿ. ಹೀಗಿರುವಾಗ ಕರ್ನಾಟಕದ ಯಾವೊಬ್ಬ ನಟನೂ ಕೂಡ ಸಿನಿಮಾ ರಿಟೇಕ್, ಹೀಗಿರುವಾಗ ಕರ್ನಾಟಕದ ಯಾವೊಬ್ಬ ಹೆಸರಾಂತ ನಟರೂ ಕೂಡ ಯಾಕೆ ರಶ್ಮಿಕಾ ಮಂದಣ್ಣ ಅವರ ಒಂದು ಆರತಕ್ಷತೆಯಲ್ಲಿ ಕಾಣಿಸ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಮೂಡುತ್ತೆ. ಇವರು ಆಹ್ವಾನವನ್ನ ಕೊಟ್ಟಿಲ್ವಾ, ಕೊಟ್ಟಿದ್ರು ಇವರೇನಾದ್ರೂ ಬಂದಿಲ್ವಾ ಅಂತ ಹೇಳಿ ಕೂಡ ಪ್ರಶ್ನೆ ಮೂಡುತ್ತೆ. ಇದರ ಮಧ್ಯೆ ಏನಂದ್ರೆ ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟ್ ಅನ್ನ ಶೇರ್ ಮಾಡಿರ್ತಾರೆ, ಅವರು ಕೂಡ ಆರತಕ್ಷತೆಯಲ್ಲಿ ಭಾಗಿಯಾಗಿರೋದು. ಹೀಗಿರುವಾಗ ಅವ್ರು ಆಮಂತ್ರಣ ಕೊಟ್ಟಿದ್ದಾರೆ ಅಂತಲೂ ಕೂಡ ಒಂದು ಪ್ರಶ್ನೆ ಮೂಡುತ್ತೆ. ಇವ್ರಿಗೆ ಕೊಟ್ಟಿದ್ದಾರೆ ಅಂದಮೇಲೆ ಕನ್ನಡದ ನಟರಿಗೂ ಕೂಡ ಕೊಟ್ಟಿರ್ತಾರೆ. ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಆಗ ಅವರು ರಶ್ಮಿಕಾ ಮಂದಣ್ಣ ಅವರಿಗೆ ಈ ಹಿಂದೆ ರಕ್ಷಿತ್ ಶೆಟ್ಟಿ ಅವರ ಜೊತೆ ನಿಶ್ಚಿತಾರ್ಥ ಆಗಿತ್ತು, ಅದೆಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಅದಾದ್ಮೇಲೆ ಕಾರಣಾಂತರಗಳಿಂದ ಅವರಿಬ್ಬರು ದೂರ ಆದ್ರು. ಈ ವಿಚಾರ ಆದಾಗ ರಶ್ಮಿಕಾ ಮಂದಣ್ಣ ಅವ್ರನ್ನ ಕರ್ನಾಟಕದವರು ಹೆಚ್ಚಾಗಿ ಇಷ್ಟಪಡೋದಕ್ಕೆ ನಿಲ್ಲಿಸಿದ್ರು, ಹಾಗೂ ಅವರ ಸಿನಿಮಾಗಳಿಗೂ ಕೂಡ ಅಷ್ಟಾಗಿ ಅವರು ಆಸಕ್ತಿ ತೋರಿಸ್ತಾ ಇರಲಿಲ್ಲ. ಆಗ ಒಂದು ವಿಚಾರ ನಡೀತಾ ಇತ್ತು, ಏನು ಅಂದರೆ ಬಾಯ್ಕಾಟ್ ರಶ್ಮಿಕಾ ಅಂತ. ಯಾಕಂದರೆ ಎಷ್ಟೋ ಒಂದು ಸಂದರ್ಶನಗಳಲ್ಲೂ ಕೂಡ ರಶ್ಮಿಕಾ ಮಂದಣ್ಣ ಅವರಿಗೆ ಕನ್ನಡನೇ ಸರಿಯಾಗಿ ಮಾತನಾಡೋದಕ್ಕೆ ಬರ್ತಾ ಇರಲಿಲ್ಲ. ಹೀಗಾಗಿ ಒಂದು ಕಡೆ ರಕ್ಷಿತ್ ಶೆಟ್ಟಿ ಅವರ ವಿಚಾರ, ಇನ್ನೊಂದು ಕಡೆ ರಶ್ಮಿಕಾ ಮಂದಣ್ಣ ಅವರಿಗೆ ಕನ್ನಡ ಸರಿಯಾಗಿ ಮಾತಾಡೋಕ್ಕೆ ಬರೋಲ್ಲ. ಈ ಎರಡೂ ವಿಚಾರ ಇಟ್ಕೊಂಡು ಬಾಯ್ಕಾಟ್ ರಶ್ಮಿಕಾ ಅಂತ ಹೇಳಿ ಹೆಚ್ಚಾಗಿ ಸುದ್ದಿ ಆಗ್ತಾ ಇತ್ತು. ಹೀಗಾಗಿ ರಶ್ಮಿಕಾ ಮಂದಣ್ಣ ಅವರ ಕೊನೆಯ ಸಿನಿಮಾ ಕೂಡ 2019ರಲ್ಲೇ ರಿಲೀಸ್ ಆಗಿದ್ದು, ಯಾವುದು ಪೊಗರು ಅನ್ನೋದು. ಅದಾದಮೇಲೆ ಅವ್ರು ಮತ್ತೆ ಕನ್ನಡದ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಹೀಗಾಗಿ ರಶ್ಮಿಕಾ ಮಂದಣ್ಣ ಅವರು ಬಾಯ್ಕಾಟ್ ಫ್ರಮ್ ಕರ್ನಾಟಕ ಅಂತ ಏನಾದರೂ ಆಗಿದ್ದಾರೆ, ಅದು ಕೇವಲ ಅಭಿಮಾನಿಗಳಿಗೆ ಮಾತ್ರ ಸೀಮಿತವಾಗಿದೆಯಾ, ಅಥವಾ ನಟ ನಟಿಯರು ಕೂಡ ಬಾಯ್ಕಾಟ್ ರಶ್ಮಿಕಾ ಅನ್ನೋದೇನಾದರೂ ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡು ಯಾರು ಕೂಡ ಕನ್ನಡದ ನಟರು ಹೋಗಿಲ್ವಾ, ಅಥವಾ ರಶ್ಮಿಕಾ ಅವರು ಆ ಒಂದು
ರಿಸೆಪ್ಷನ್ ಏನು ಮಾಡ್ಕೊಂಡಿದ್ದಾರೆ, ಅವ್ರದ್ದು ಕರೆದಿಲ್ವಾ. ಇನ್ನೊಂದು ಕಡೆ ವಿಜಯ್ ದೇವರಕೊಂಡ ಅವರು ಕೂಡ ಬೆಂಗಳೂರಿಗೆ ಬಂದಾಗ ಅವ್ರು ಹೇಳ್ತಾರೆ, ನನಗೆ ಬೆಂಗಳೂರು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹಾಗೂ ನನಗೆ ಪುನೀತ್ ರಾಜ್ಕುಮಾರ್ ಅವರು ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಹಾಗೂ ನನಗೆ ಎಷ್ಟೋರ ಜೊತೆ ನಟನೆ ಮಾಡಬೇಕು ಅಂತ ಇಷ್ಟ ಅಂತ ಕೂಡ ಒಂದು ಸಂದರ್ಶನದಲ್ಲಿ ಹೇಳಿರ್ತಾರೆ. ಹಾಗೂ ಶಿವಣ್ಣನ ಒಟ್ಟಿಗೂ ಕೂಡ ಅವರ ಸಂಬಂಧ ತುಂಬ ಚೆನ್ನಾಗಿದೆ. ಹೀಗಿರುವಾಗ ಶಿವಣ್ಣನಾದರೂ ಮದುವೆಗೆ ಅವರು ಇನ್ವೈಟ್ ಮಾಡಿದಾರಾ, ಈ ಥರ ಎಲ್ಲ ಒಂದು ಪ್ರಶ್ನೆಗಳು ಮೂಡುತ್ತೆ. ಇನ್ನೊಂದು ಕಡೆ ಏನನ್ಸುತ್ತೆ ಅಂದರೆ, ಅವ್ರು ಇನ್ವೈಟ್ ಮಾಡಿದ್ರೂ ಕೂಡ ಅವರು ಬಂದಿಲ್ವಾ, ನಮ್ಮ ಕನ್ನಡದ ನಟರು ಯಾರಿದ್ದಾರೆ ಅವರು ಬಂದಿಲ್ವಾ ಅಂತ ಹೇಳಿ ಎಲ್ಲರಲ್ಲೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಏನೇ ಆಗಿರಬಹುದು, ನಮ್ಮ ಕನ್ನಡದ ಮಣ್ಣಲ್ಲಿ ಅವರು ಬೆಳೆದು ಇಷ್ಟರ ಮಟ್ಟಿಗೆ ಹೆಸರು ಮಾಡಿದ್ದಾರೆ. ಹೀಗಾಗಿ ಅವರು ಕನ್ನಡದ ಮಣ್ಣನ್ನು ಮರಿಬಾರ್ದು. ಈಗ ಅವರು ಆಂಧ್ರದ ಸೊಸೆ ಆಗಿರಬಹುದು, ಆದರೆ ನಾವು ಬೆಳೆದು ಬಂದಂತಹ ದಾರಿಯನ್ನು ಮರಿಬಾರ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ರಕ್ಷಿತ್ ಶೆಟ್ಟಿ, ರಿಷಬ್ ಶೆಟ್ಟಿ ಅವರ ಒಂದು ಬ್ಯಾನರಲ್ಲಿ ಬಂದಂತಹ ಕಿರಿಕ್ ಪಾರ್ಟಿ ಅವರ ಸಕ್ಸಸ್ಸಿಗೆ ಒಂದು ದಾರಿ ಮಾಡಿಕೊಡ್ತು. ಅದನ್ನು ಅವರು ಯಾವತ್ತೂ ಕೂಡ ಮರಿಬಾರ್ದಾಗಿತ್ತು. ಇದರಿಂದ ಎಲ್ಲೋ ಒಂದು ಕಡೆ ಅಭಿಮಾನಿಗಳಿಗೂ ಕೂಡ ಬೇಸರ ಆಗ್ತದೆ. ಇದೀಗ ಮತ್ತೊಮ್ಮೆ ರಶ್ಮಿಕಾ ಮಂದಣ್ಣ ಅವರ ಮದುವೆಲೂ ಕೂಡ ಯಾರೂ ಕೂಡ ಕನ್ನಡಿಗರು ಕಾಣಿಸ್ಕೊಂಡಿಲ್ಲ ಅನ್ನೋ ಒಂದು ಬೇಸರ ಅಭಿಮಾನಿಗಳಿಗೆ ಕಾಡ್ತಾ ಇದೆ. ಇದ್ರ ನಡುವೆ ಅವರು ಕರೆದಿದ್ರು ಹೋಗಿಲ್ವಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದೆಲ್ಲದಕ್ಕೂ ಕೂಡ ರಶ್ಮಿಕಾ ಮಂದಣ್ಣ ಅವರೇ ಉತ್ತರ ನೀಡಬೇಕು. ಯಾಕೆ ಕನ್ನಡದ ನಟರು ಬಂದಿಲ್ಲ ಅಂತ ಹೇಳಿ ಅವ್ರು ಹೇಳ್ದಾಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಇದಾಗಿತ್ತು ಫ್ರೀಡಮ್ ಟಿವಿ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಫ್ರೀಡಮ್ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.